ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ನಡುವೆ ವಾರ್ ನಡೀತಾ ಇದೆ. ಈ ಬೆಳವಣಿಗೆ ಮಧ್ಯೆನೇ ಕಿಚ್ಚ ಸುದೀಪ್ ಅವರು ಮಾರ್ಕ್ ಸಿನಿಮಾ ರಿಲೀಸ್ ಕೂಡ ಮಾಡಿದ್ದಾರೆ. ಸೊ ಅವರ ಸಿನಿಮಾ ಒಂದು ಓಡ್ತಾ ಇದೆ, ಚೆನ್ನಾಗಿ ಒಂದು ಕಲೆಕ್ಷನ್ನ ಮಾಡ್ತಾ ಇದೆ. ಮಾರ್ಕ್ ಚಿತ್ರದ ಮಸ್ತ್ ಮಲೇಕ ಹಾಡನ್ನ ಸುದೀಪ್ ಅವರ ಮಗಳು ಸಾನ್ವಿನೇ ಹಾಡಿದ್ದಾರೆ. ಈ ಹಾಡು ಸಖತ್ತು ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಹಾಡು ಸಖತ್ ಟ್ರೆಂಡ್ ಕೂಡ ಆಗ್ತಾ ಇದೆ. ಆದರೆ ಇದೇ ಹಾಡಿಗೆ ಸಾನ್ವಿ ಅವರ ಲುಕ್ಗೆ ಸಂಬಂಧಿಸಿದಂತೆ ಟ್ರೋಲ್ ಮಾಡಿ ನೆಗೆಟಿವ್ ಕಮೆಂಟ್ನ ಹಾಕ್ತಾ ಇದ್ದಾರೆ ಕೆಲವೊಬ್ಬರು ಕಿಡಿಗೇಡಿಗಳು. ಅದು ಅಲ್ಲದೆ ಮಾರ್ಕ್ ಚಿತ್ರ ವೀಕ್ಷಣೆಗೆ ಬಂದಿದ್ದಂತಹ ಸಂದರ್ಭದಲ್ಲಿನ ವಿಡಿಯೋಗಳನ್ನ ಇಟ್ಕೊಂಡು ಸಾನ್ವಿ ಅವರನ್ನ ಟ್ರೋಲ್ ಮಾಡಲಾಗ್ತಾ ಇದೆ. ಬಾಡಿ ಶೇಮಿಂಗ್ ಮಾಡಿ ಅವರಿಗೆ ಅವಮಾನವನ್ನ ಮಾಡ್ತಾ ಇದೆ. ಕೆಟ್ಟದಾಗಿ ಕಮೆಂಟ್ಗಳನ್ನ ಹಾಕ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರು ಕಿಡಿಗೇಡಿಗಳು ತಮ್ಮ ಅವತಾರವನ್ನು ತೋರಿಸ್ಕೊಂಡು ವೈರಲ್ ಅನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ನಿನ್ನೆ ಕಿಚ್ಚ ಸುದೀಪ್ ಅವರು ಕೂಡ ಒಂದು ರಿಯಾಕ್ಟ್ ಅನ್ನು ಕೊಟ್ಟಿದ್ರು. ನಿನ್ನೆ ಪ್ರತಿಕ್ರಿಯಿಸಿದಂತಹ ಕಿಚ್ಚ ಸುದೀಪ್ ಅವರು, ಕೆಟ್ಟ ಕಮೆಂಟ್ಗಳ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ, ನನ್ನ ಮಗಳು ಜಾಣೆ, ಆಕೆ ನನಗಿಂತ ಎತ್ತರಕ್ಕೆ ಬೆಳೀತಾಳೆ ಅಂತ ಹೇಳಿದರು. ಸೊ ಅಪ್ಪನ ಈ ಹೇಳಿಕೆ ಬೆನ್ನಲ್ಲೇ ಬಾಡಿ ಶೇಮಿಂಗ್ ಮಾಡೋರಿಗೆ ಸಾನ್ವಿ ಸುದೀಪ್ ಸಖತ್ತಾಗಿ ಕೌಂಟರನ್ನು ಕೊಟ್ಟಿದ್ದಾರೆ. ನನ್ನ ದೇಹ ನಿಮಗೆ ಚರ್ಚೆಯ ವಿಚಾರ ಅಲ್ಲ, ಹಾಗೇನಾದರೂ ಇದ್ರೆ ನಾನೇ ಅಭಿಪ್ರಾಯ ಕೇಳ್ತಿದ್ದೆ ಅಂತ ತಮ್ಮ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈ ರೀತಿಯಾಗಿ ಚರ್ಚೆ ಮಾಡ್ತಾ ಇರೋದನ್ನ ಅಥವಾ ಇವರ ಬಗ್ಗೆ ಬಾಡಿ ಶೇಮಿಂಗ್ ಮಾಡ್ತಾ ಇರೋದ್ರ ಬಗ್ಗೆ ಸಾಕಷ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾವ್ರಿಗೆ ಸಖತ್ತಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಾನ್ವಿ ಸುದೀಪ್ ಅವರು. ಸೊ ಸುಮ್ಮನೆ ಅನಗತ್ಯವಾಗಿ ಒಂದು ನೆಗೆಟಿವ್ ಕಮೆಂಟ್ನ ಮಾಡ್ತಾ ಇದ್ದವರಿಗೆ ಬುದ್ಧಿ ಕಲಿಸಿರುವಂತಹ ಸಾನ್ವಿ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ವೈಯಕ್ತಿಕ ಸ್ವಾತಂತ್ರ್ಯ ಇರುತ್ತದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಈ ಮೂಲಕ ತಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇರೋಂತಹ, ತಮ್ಮ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇರೋರಿಗೆ ಸರಿಯಾಗಿ ಜಾಡಿಸಿದ್ದಾರೆ ಸಾನ್ವಿ ಸುದೀಪ್.